ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಗೈಸ್, ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇನ್ನೂ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಅಂದರೆ ನಾಳಿದ್ದೆಲ್ಲ ಹಬ್ಬ ಇದೆ. ಸೊ ನಮ್ಮೂರಲ್ಲಿ ಮಾರಿ ಹಬ್ಬ ಅಂತ ಇದೆ. ಸೊ ಹಾಗಾಗಿ ಇವತ್ತು ನಮ್ಮೂರಲ್ಲಿ ನಾಳೆ ಹಬ್ಬ ಇರುತ್ತೆ. ಸೊ ಮಂಡೆಯಿಂದ ಸ್ಟಾರ್ಟ್ ಆಗಿದೆ. ನಾಳಿದ ಹಬ್ಬ ಇರೋದ್ರಿಂದ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ನಾವು ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಗೈಸ್, ಇವಾಗ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡೋದಿತ್ತು. ಯಾಕಂದರೆ ಇವಾಗ ಊರಿಗೆ ಹೋಗ್ತಾ ಇದ್ದೀವಲ್ಲ, ಸ್ವಲ್ಪ ಅಂದರೆ ಹಿಂದಿನ ದಿವಸನೇ ಎಲ್ಲ ತಯಾರಿ ಮಾಡ್ಕೋಬೇಕಿತ್ತು. ಹಾಗಾಗಿ ಸ್ವಲ್ಪ ಕೆಲಸ ಇರೋದ್ರಿಂದ ನಾನೇನು ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಸ್ಯಾರಿಗೆಲ್ಲ ಮ್ಯಾಚಿಂಗ್ಸ್ ಬ್ಯಾಂಗಲ್ಸ್ ಎಲ್ಲ ತೊಗೋಬೇಕಿತ್ತು. ಸೊ ನನ್ನ ಮಗಳಿಗೂ ಕೂಡ ಡ್ರೆಸ್ ಮ್ಯಾಚಿಂಗ್ಸ್ ಎಲ್ಲ ಬಳೆ ಎಲ್ಲ ತೊಗೋಬೇಕಿತ್ತು. ಹಾಗೆ ನಮ್ಮ ಅಕ್ಕಗೂ ಕೂಡ ಬೇಕು ಅಂತ ಹೇಳಿದ್ಲು. ಸೊ ಹೇಗಿದ್ರು ನಾನು ಬ್ಯಾಂಗಲ್ ಸ್ಟೋರ್ಗೆಲ್ಲ ಹೋಗಿದ್ದೆ ಅಲ್ವಾ ಸೊ ಅವಳಿಗೋಸ್ಕರ ನಾನು ವಿಡಿಯೋ ಒಂದು ಕ್ಲಿಪ್ ತೊಗೊಂಡೆ, ನಿಮಗೂ ಹಾಗೆ ತೋರ್ಸೋಕ್ಕೆ ಆಗುತ್ತೆ ಅಂದ್ಬಿಟ್ಟು. ಹಾಗೆ ನಮ್ಮ ಅಕ್ಕಗೂ ಕೂಡ ಅವಳು ಬಂದಿರಲಿಲ್ಲ, ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಹಾಗೆ ಮನೇಲೇ ಇದ್ದು. ಸೊ ಅದಕ್ಕೋಸ್ಕರ ನಾನು ಹೇಗಿದ್ರು ಹೋಗಿದ್ನಲ್ವ, ಅವಳಿಗೆ ಯಾವ ಥರ ಬಳೆ ನಿನ್ಗೆ ಮ್ಯಾಚಿಂಗ್ ಬೇಕು ಹೇಳು, ನಾನೇ ಫೋಟೋ ಕಳಿಸ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಅವಳು ಕಳಿಸ್ದೆ. ಸೊ ಹಾಗೆ ನಿಮಗೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಒಂದು ಕ್ಲಿಪ್ಸ್ ತೊಗೊಂಡೆ. ಸೊ ಇವಾಗ ನಾನು ನನ್ನ ಮಗಳಿಗೆ ಬ್ಯಾಂಗಲ್ಸ್ ನೋಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ನಮಗೆ ಅಂತ ನಾನು ತೊಗೊಂಡಾಯ್ತು. ಸೊ ಇವಾಗ ನನ್ನ ಮಗಳಿಗೆ ಡ್ರೆಸ್ ಮ್ಯಾಚಿಂಗಿಗೆ ನಾನೇ ಲಂಗ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಸ್ಯಾರಿಲಿ. ಸೊ ಅದಕ್ಕೂ ಮ್ಯಾಚಿಂಗ್ಗೆ ನೋಡ್ತಾ ಇದ್ದೀನಿ. ಸೊ ಆರೆಂಜ್ ಕಲರು ಮತ್ತು ಪರ್ಪಲ್ ಕಲರ್ ಬೇಕಿತ್ತು ಬ್ಯಾಂಗಲ್ಲು. ಸೊ ಅವಳಿಗೆ ಸೈಜ್ ಸಿಗ್ತಾ ಇರಲಿಲ್ಲ. ಹಾಗೂ ಅಲ್ಲದೆ ತುಂಬ ಚಿಕ್ಕ ಬಳೆ ಇರೋದ್ರಿಂದ ಅದು 1 ಡಜನ್ಗೆ 70-80 ಹೇಳಿದ್ರು. ಸೊ ಓಕೆ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಸೊ ಹಾಗೇನೆ ನಮ್ಮ ಊರ ಕಡೆ ನೆಟ್ವರ್ಕ್ ಇಲ್ಲ ಗೈಸ್. ಅದು ಜಿಯೋದು, ನಂದು ಸಿಮ್ ಬಂದು ಜಿಯೋ. ಸೊ ಅಲ್ಲಿ ಊರ ಕಡೆ ಎಲ್ಲ ಜಿಯೋದು ನೆಟ್ವರ್ಕ್ಸ್ ಇಲ್ಲ. ಸೊ ಹಾಗಾಗಿ ನಾನು ಏರ್ಟೆಲ್ ಸಿಮ್ ತೊಗೋಬೇಕಿತ್ತು. ಸೊ ಯಾಕಂದರೆ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡೋಕ್ಕಾಗಲ್ಲ, ಸ್ವಲ್ಪ ರೀಲ್ಸ್ ಮಾಡಿದ್ರೆ ಬೇಕಾಗುತ್ತೆ ಅಂದ್ಬಿಟ್ಟು ನೆಟ್ ಬೇಕಲ್ಲ. ಸೊ ಹಾಗಾಗಿ ಸುಮ್ಮನೆ ಅವಳನ್ನ ನಾವು ನಿಮ್ಮ ಹತ್ರ ನೆಟ್ ಇದ್ರೆ ವೈಫೈ ಕನೆಕ್ಟ್ ಮಾಡಿ ಹಾಗೆ ಮಾಡಿ ಅಂತ ಸುಮ್ಮನೆ ಕೇಳೋದು ಬೇಡ ಅಂದ್ಬಿಟ್ಟು ನಾನೇನು ಮಾಡಿದೆ, ಸಿಮ್ ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ತೊಗೊಂಡು ನಾವು ಊರ ಕಡೆ ಇವಾಗ ಹೊರಟ್ವಿ. ಹಾಗೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕನ ಮಗಳು ಎಲ್ಲ ಬಂದರು. ಸೊ ನಾವು ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಕೂಡ ಬಸ್ಸಲ್ಲೇ ಹೋಗ್ಬಿಡೋಣ ಅಂತ. ಸೊ ನಮ್ಮ ಹಸ್ಬೆಂಡು ಅವರು 2 ವೀಲರಲ್ಲಿ ಹೋಗ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನು ನಮ್ಮ ಅಕ್ಕ, ನಮ್ಮಮ್ಮವರೆಲ್ಲ ಬಸ್ಸಲ್ಲಿ ಹೋಗ್ತಿದ್ರಲ್ವ, ನಾವು ಅವ್ರ ಜೊತೆನೇ ಹೋಗೋಣ ಅಂತ ನನಗೆ ಅಂದ್ಕೊಂಡೆ. ಬಟ್ ನಮ್ಮಮ್ಮ ಎಲ್ಲ ಬೇಡ, ಅವಳು ನಿಂತ್ಕೊಂಡು ತುಂಬ ಬಿಸಿಲಿದೆ, ರಶ್ ಇರುತ್ತೆ, ಬೇಡ, ನೀನು ವೆಹಿಕಲಲ್ಲೇ ಹೋಗು ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್, ನನ್ನ ಮಗಳು ಹೊರಟಿದ್ದೀವಿ. ಸೊ ನನ್ನ ಅಕ್ಕನ ಮಗಳಿಗೆ ನೀನು ಬರ್ತೀಯ ಅಂತ ಹೇಳ್ಬಿಟ್ಟೆ ನಾನು ವೆಹಿಕಲಲ್ಲೇ ಹೋಗೋಣ ಅಂತ. ಸೊ ಅದು ಅಲ್ಲದೆ ಅವಳು ಅದಕ್ಕೆ ಓಕೆ ನಾನು ಬರ್ತೀನಿ ಅಂತ ಫುಲ್ಲು ಅಳ್ತಾ ಇದ್ಲು. ನಮ್ಮ ಅಕ್ಕ ಬಿಡಲಿಲ್ಲ, ಬೇಡ ಅವರಪ್ಪ ಬೈತೆ, ಬೇಡ ಅಂತ ಇದು ಮಾಡಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಅದು ಅಲ್ಲದೆ ನಾವು 2 ವೀಲರಲ್ಲಿ ಹೋಗ್ತಿರ್ತೀವಿ. ಆಲ್ರೆಡಿ 3 ಜನ ಇದ್ದೀವಿ, ಅವಳನ್ನು ಕುಣಿಸ್ಕೊಳಕ್ ಆಗ್ತಿರ್ಲಿಲ್ಲ. ನಂದು ಎಡಗೈಲಿ ಲಗೇಜ್ ಇದೆ ನೋಡಿ, ಅದು ಬಂದು ಪೂರ್ತಿ ಹೂವನೇ ಇದೆ. ಆ ಬ್ಯಾಗ್ ತುಂಬ ಹೂವು ಇದೆ. ಅದನ್ನ ಎತ್ಕೊಂಡು ಹೋಗಕ್ ಆಗ್ತಾ ಇಲ್ಲ, ತುಂಬ ವೆಯ್ಟ್ ಇದೆ. ಅಂದ್ರೆ ದೀಪಕ್ಕೆಲ್ಲ ಹೂವು ಬೇಕಿತ್ತು, ಪೂಜೆಗೆಲ್ಲ ಹೂವು ಬೇಕಿತ್ತಲ್ಲ. ಸೊ ಹಾಗಾಗಿ ನಾವೆಲ್ಲ ತಗೊಂಡು ಹೊರಟ್ವಿ. ಹಾಗೆ ಹೊರಡ್ತಾ ಕನಕಪುರಕ್ಕೆ ಬಂದ್ವಿ. ಇವಾಗ ಎಕ್ಸಾಕ್ಟ್ ಕನಕಪುರ ಇದು ಪ್ಲೇಸು. ಅಲ್ಲಿ ಬಂದು ಎಳ್ನೀರು ಕುಡಿಯೋಣ ಅಂತ ನೋಡಿದ್ವಿ, ಬಟ್ ಅಲ್ಲೆಲ್ಲೂ ಎಳ್ನೀರು ಸಿಕ್ಲಿಲ್ಲ ನಮಗೆ. ಹಾಗಾಗಿ ನಮ್ಮ ಯಜಮಾನ್ರು ಏನ್ ಮಾಡಿದ್ರು, ಕನಕಪುರದಲ್ಲಿ ಫೇಮಸ್ ಒಂದು ಜ್ಯೂಸ್ ಅಂಗಡಿ ಇದೆ. ಸೊ ಅಲ್ಲಿ ನಾವು ತುಂಬಾ ವರ್ಷ ಆಗಿತ್ತು ಅನ್ಕೊಳ್ಳಿ, ಅಲ್ಲಿ ಒನ್ ಟೈಮ್ ಜ್ಯೂಸ್ ಕುಡ್ದಿವಿ ನಾವು. ಸೊ ಅದೇ ನೆಕ್ಸ್ಟ್ ಟೈಮ್ ಅಲ್ಲಿಗೆನೆ ಇವಾಗ ಜ್ಯೂಸ್ ಅಲ್ಲೇ ಕುಡ್ಕೊಂಡು ಹೊರಟ್ವಿ ನಾವು ಇವಾಗ. ಸೊ ನನ್ನ ಮಗಳು ಏನೋ ಹೇಳ್ತಿದ್ದಾಳೆ. ನಾನು ನೋಡ್ಕೊಂಡೆ ಈಗ ಅಲ್ಲೊಂದು ಕುಕ್ಕು ಬಂದಿತ್ತು. ಬೆಂಗಳೂರಿಂದ ನಮ್ಮೂರಿಗೆ ಬರ್ತಾ ಇದೀವಿ ಹಬ್ಬಕ್ಕೆ ಅಂತ ಹೇಳು. ಹೋಗ್ತಾ ಇದೀವಿ, ಬೆಂಗಳೂರಿಂದ ಹೋಗ್ತಾ ಇದೀವಿ. ನಮ್ಮಪ್ಪ ನಾಚ್ಕೊತಿದ್ದೆ. ನಮ್ಮಪ್ಪಂದು ಊರಂತೆ, ನಮ್ಮಪ್ಪಂದು
ನಮ್ಮೂರು ಸಹ ಇದು. ನಮ್ಮೂರು ಇದು. ನಮ್ಮೂರು ಸಹ ನಮ್ಮೂರು ನಮ್ಮೂರು ಎರಡು ಒಂದೇ. ಈಗ ನಾವು ಹೋಗ್ತಾ ಇದ್ದೀವಿ, ನಾಳೆ ಸಿಗ್ತೀವಿ, ಊರಲ್ಲಿ ಬನ್ನಿ. ಇವಾಗ ನಾವು ಕನಕಪುರದಿಂದ ಮುಂದೆ ಕೋರಡು ಇದ್ದೀವಿ. ಅಂದ್ರೆ ಕೋರಡು ಹತ್ರ ಅಲ್ಲಿ ಸ್ಟಾಪ್ ನಿಲ್ಸಿ ಅಲ್ಲಿ ಅಂದ್ರೆ ಜ್ಯೂಸ್ ಅಂದ್ರೆ ಅದು ಸ್ವಲ್ಪ ಗಟ್ಟಿ ಇತ್ತಲ್ವಾ ಜ್ಯೂಸು. ಸೊ ಹಾಗಾಗಿ ನಮ್ಗೆ ತಣ್ಣಗೆ ಕುಡಿಬೇಕು ಅನ್ಸ್ತಿತ್ತು. ಹಾಗಾಗಿ ಅಲ್ಲಿ ಬಂದು ನಿಲ್ಸಿ ಜ್ಯೂಸ್ ತಗೊಂಡ್ ಕುಡ್ಕೊ ಬರ್ತಾ ಇದೀವಿ. ಇವಾಗ ಸೊ ಆಲ್ರೆಡಿ ಹೊರಟಿದೀವಿ. ಇವಾಗ ಹತ್ತತ್ರ ನಮ್ಮ ಊರ್ ಹತ್ತತ್ರ ಇದೀವಿ. ಸೊ ನೋಡಿ ತುಂಬಾ ನೇಚರ್ ಅಂದ್ರೆ ಮಳೆ ಬರೋ ತರ ಇತ್ತು. ಅಲ್ಲಿ ಒಳಗಡೆ ಹೋಗ್ತಾ ಇದ್ದು ಫುಲ್ ಕಾಡಿದೆ ಇದು. ಅಂದ್ರೆ ಆ ಪ್ಲೇಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಅದಕ್ಕೆ ಅಲ್ಲೊಂದು ಕ್ಲಿಪ್ ತಗೊಂಡೆ. ಇವಾಗ ನಾವು ಊರಿಗೆ ಬಂದ್ವಿ. ನಮ್ ದೊಡ್ಡಮ್ಮ, ನಮ್ಮ ಅಜ್ಜಿ ಮತ್ತೆ ನಮ್ ದೊಡ್ಡಮ್ಮ ಅವರ ರಿಲೇಟಿವ್ ಇವರು, ಇಲ್ಲೊಬ್ರು ಆಂಟಿ ಅವರೆಲ್ಲ ಮೊದ್ಲೇ ಬಂದಿದ್ರು. ಸೊ ನಮ್ಮಮ್ಮ ಇನ್ನೂ ಯಾರು ಬಂದಿರಲಿಲ್ಲ, ಆಮೇಲೆ ಬಂದ್ರು ಅವ್ರು ಕೂಡ. ಬೆಲೆ ಕಾಣಿಸ್ಬೇಕಾ? ಫಿಲ್ಟರ್ ಹಾಕಿ ತಿನ್ಬಿಡು. ನಮ್ಮ ಫ್ಯಾಮಿಲಿ ಏನಂತ ಹೇಳಿ ಡಿಲೀಟ್ ಮಾಡ್ತೀನಿ ಕಣೆ, ಎಡಿಟ್ ಮಾಡ್ತೀನಿ. ಗೈಸ್ ನಮ್ಮ ಅಜ್ಜಿ ಮನೆಗೆ ಬಂದಿದೀವಿ. ಸೊ ನಮ್ಮೂರು, ನಮ್ಮ ಅಜ್ಜಿ ಊರು, ನಮ್ಮ ಅಮ್ಮ ಊರು, ನಮ್ಮ ದೊಡ್ಡಮ್ಮ ಊರು ಎಲ್ಲ ಒಂದೇ ನೋಡಿ. ಎಲ್ರು ಎಲ್ಲ ಇವಾಗ ನಮ್ಮ ಹಸ್ಬೆಂಡ್ ಊರು ಕೂಡ ನೋಡ್ರಿ ಅವ್ರ ಅಮ್ಮ ಅಕ್ಕ ತಂಗಿದಿರ ಮೇಲೆ ಎಲ್ರದ್ದು ಒಂದೇ ಊರಾಗಿರುತ್ತೆ ತಾನೇ. ನಮ್ಮ ಅಜ್ಜಿ ಊರು, ನಮ್ ದೊಡ್ಡಮ್ಮನೂರು, ನಮ್ ಚಿಕ್ಕಮ್ಮನೂರು ಎಲ್ಲ ಒಂದೇ ಊರು. ಸೊ ಇವಾಗೆಲ್ಲ ಇವ್ರಿಗೆ ಬಂದಿದ್ದಾರೆ, ಕಾಫಿ ಟೀ ಮಾಡ್ಕೊಟ್ಟಿದ್ದಾರೆ, ಕುಡಿತಾ ಇದಾರೆ. ಇವ್ರು ಹೂವ ಕಟ್ತಾ ಇದಾರೆ. ಸುಸ್ತಾಗಿ ಹೋಗಿದೀವಿ, ಬಂದಿ ಬಸ್ ಸಿಕ್ತೆ, ಆಮೇಲೆ ಅಲ್ಲಿ ಆಟ ಆಡ್ತೀವಿ ಬಂದಿದೀವಿ. ಟೀ ಮಾಡ್ಕೊಟ್ಟವ್ರೆ, ಕುಡಿತಾ ಇದೀವಿ. ಸೊ ಗೈಸ್ ನಾನು ದಿಂಡ್ ಕಟ್ತಾ ಇದ್ದೀನಿ ನೋಡಿ. ಇಷ್ಟು ದಿಂಡ ಹಾಕಿದೀನಿ ನಾನು ಇವಾಗ. ಸೊ ನಮ್ಮ ಅಕ್ಕ ಟೀ ಕುಡಿತಾ ಇದ್ದಾಳೆ. ಹೊರಗಡೆಯಿಂದ ಸೌಂಡ್ ಹಾಕಿರೋದ್ರಿಂದ, ಸೌಂಡ್ ಇರೋದ್ರಿಂದ ಕೇಳಿಸಲ್ಲ ಸರಿಯಾಗಿ ನಾವು ಮಾತಾಡೋದು, ಕಾಪಿರೈಟ್ ಬರುತ್ತೆ. ಅವಾಗ ಆಫ್ ಮಾಡಿ ಆನ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ರು ಹೇಳಿ ಹಾಯ್ ಹೇಳಿ. ನೀನ್ ಹೇಳು ಆಂಟಿ ಹಾಯ್ ಹೇಳಿ. ಅಯ್ಯೋ ಪುಟ್ಬಾಡಮ್ಮ ಹಾಯ್. ನೀನ್ ಹೇಳಿ ಕೆಂಪಮ್ಮ ಹಾಯ್ ಹೇಳು. ಹಾಯ್. ಸೊ ನೀವ್ ಹೇಳಿ ಹಾಯ್. ಯಾರ್ಗೆ ಹೇಳ್ತಾ ಇದ್ದೀರಾ? ಹೇಳು ಹಾಯ್ ಅಂತ ಹೇಳಿ. ನಮ್ ಚಾನಲ್ಗೆ ಹಾಯ್ ಹೇಳ್ಬೇಕು. ಹಾಯ್, ವೆರಿ ಗುಡ್. ಸೊ ಗೈಸ್ ನೆಕ್ಸ್ಟ್ ಟೈಮ್ ಸಿಗುವ. ಇವಾಗ ಹೂವ ಕಟ್ಬೇಕು, ಮತ್ತೆ ದೀಪಕ್ಕೆ ಹೂವ ಸುತ್ತಬೇಕು. ಇದೆಲ್ಲ ತಂದಿಟ್ಟಿದೀವಿ. ಇದನ್ನ ಸುಕನ್ ರಾಜ ನೋಡಿ ಹೂವು ಎಲ್ಲಾ ತಂದಿಟ್ಟಿದ್ದಾರೆ. ನಾವು ತಂದಿದೀವಿ, ಅವರು ತಂದಿದ್ದಾರೆ. ಕೂತಿದ್ದಾರೆ ನೋಡಿ. ಕುಡಿ ಚೆನ್ನಾಗಿ ಕುಡಿ. ಮಂಚಮ್ಮ ಏನಾದ್ರೂ ಹೇಳು. ಏನಾದ್ರೂ ಹೇಳು. ಏನಾರ ಹೇಳಿ. ಹಬ್ಬ ಮಾಡ್ತೀವಿ, ಮಾಡಿ ಗೋಧಿ ಮಾಡಿವಿ, ಕಾರ್ ಒಡೆ ಮಾಡ್ತೀವಿ, ಮೊಮ್ಮಕ್ಕಳನ್ನೆಲ್ಲ ಕರಿಸಿವ್ನಿ, ಮಕ್ಕಳನ್ನೆಲ್ಲ ಕರಿಸಿವ್ನಿ, ಮಾವನ್ ಮಗಳು ಕರಿಸಿವ್ನಿ. ಹಬ್ಬ ದೊಡ್ಡ ಹಬ್ಬ ಮಾಡ್ತೀವಿ ಕಣ್ರಿ. ಎಲ್ಲ ಬನ್ರಿ ಗಾಯ್ಸ್. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಸೊ ಗೈಸ್ ಇವಾಗ ನಾವು ಕಾಫಿ ಟೀ ಎಲ್ಲ ಕುಡ್ದಾಯ್ತು. ಸೊ ಹೂವ ಸುತ್ತಾ ಇದ್ವಿ, ನಾವು ದೀಪಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ನಮ್ಮ ಮಾಮ ಅವರ ವೈಫ್ ಬಂದು ಅವರೆಲ್ಲ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ಈ ನಮ್ಮ ಊರಿಗೆ ಒಬ್ರು ತೋಟಿ ಅಂತ ಕಳಿಸ್ತಾರೆ. ಇಷ್ಟೊತ್ತಿಗೆ ದೇವ್ರು ಬರುತ್ತೆ, ನೀವು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ರಿ ಅಂತ. ಸೊ ಹಾಗಾಗಿ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಇವಾಗ ಟೈಮ್ 9:30 ಏನೋ 9 o'clock ಆಗ್ತಿದೆ, ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಟೈಮ್ ಎಷ್ಟು ಅಂತ ಗೊತ್ತಿಲ್ಲ, ಅಷ್ಟಿರ್ಬೋದು. ಸೊ ಇವಾಗ ನಮ್ಮೂರಿಗೆ ಫಸ್ಟ್ ನಾವು ಬರೋದು. ನಮ್ಮೂರಿಗೆ ಮಾರಮ್ಮ, ನಮ್ಮ ಊರ ಗ್ರಾಮ ದೇವತೆ ಬಂದು ಮಾರಮ್ಮ ಅಂತ. ಸೊ ಇವಾಗ ಮಾಡ್ತಿರೋ ಹಬ್ಬ ಯಾವುದು ಅಂದ್ರೆ ಮಾರಿ ಹಬ್ಬ ಅಂತ ಅಂತಾರೆ ನಮ್ಮೂರ್ ಸೈಡ್ ಎಲ್ಲ. ನಿಮ್ಮೂರ್ ಸೈಡ್ ಏನಂತ ನಂಗೂ ಅಷ್ಟೇ ಗೊತ್ತಿಲ್ಲ. ನಮ್ಮೂರ್ ಸೈಡ್ ಇದನ್ನ ಮಾರಿ ಹಬ್ಬ ಅಂತ ಹೇಳ್ತಾರೆ. ಸೊ ವರ್ಷಕ್ಕೆ 2 ವರ್ಷಕ್ಕೆ ಈ ತರ ಮಾಡುವಂತದ್ದು. ಇದು ನಮ್ಗೆ ತುಂಬಾ ವರ್ಷ ಆದ್ಮೇಲೆ ಮಾಡ್ತಾ ಇರೋದು. ಮೊದ್ಲು ಮಾಡ್ತಾ ಇರ್ಲಿಲ್ವಂತೆ, ಇವಾಗ ಒಂದು 3 years ಇಂದ ಮಾಡ್ತಾ ಇದ್ದಾರೆ. ಇದು ಇವಾಗ 2 years ಆದ್ಮೇಲೆ ಮಾಡ್ತಾ ಇರೋದು. ಸೊ ಇವಾಗ ನಮ್ಮ ಊರ್ ದೇವತೆಗೆ ಪೂಜೆ ಕೊಡ್ತಾ ಇದೀವಿ. ಹಾಗೇನೆ ಎಳವಾರ ಅಂತ ಕರೀತಾರೆ ನಮ್ ಸೈಡು. ಏನ್ ಎಳವಾರ ಅಂತ ಅಂದ್ರೆ
ನಾಳೆ ಕೊಂಡ ಇರೋದ್ರಿಂದ ಊರ್ಗೂನು ಎಳವಾರ ತಗೊಂಡ್ ಹೋಗ್ತಾರೆ. ಈ ಸೌದೆ ಅಂತ ಇರುತ್ತಲ್ವಾ, ಅದು ಕೊಂಡಕ್ಕೆ ಸೌದೆ ಹಾಕ್ತಾರಲ್ವಾ, ಸೊ ಅದನ್ನ ಈ ಹಸು ಕಟ್ಟಿ ಎತ್ತಿನ ಬಂಡಿ ಜೊತೆ ಹಸು ಜೊತೆ ಕಟ್ಕೊಂಡು ಸೌದೆನ ಹಾಕೊಂಡು ಎಳವಾರ ಅದಕ್ಕೆ ಪೂಜೆ ಕೊಡ್ತೀವಿ ನಾವು. ಪೂಜೆ ಮಾಡಿಸಿ ಎಲ್ಲ ಕಾರ್ಯಗಳು ಚೆನ್ನಾಗಾಗ್ಲಿ, ಹಾಗೆ ಏನೂ ಆಗದೆ ಇರೋ ತರ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಎಲ್ಲ ಮನೆಗೂ ಪೂಜೆ ತಗೊಂಡು ಕಳಿಸ್ತೀವಿ. ನೋಡಿ ಇವಾಗ ನಮ್ಮನೆ ಅಂದ್ರೆ ಇವಾಗ ನಮ್ಮನೆ ಹತ್ರ ಇರೋದು ದೇವ್ರು ಬಂದು ಕುಣಿತಾ ಇದೆ. ಸೊ ಇವಾಗ ಅಲ್ಲಿಗೆ ದೇವ್ರಿಗೆ ಪೂಜೆ ನಾವು ಈ ತರ ಹಿಂಗ್ ಪೂಜೆ ಮಾಡಿಸಿ ಕಳಿಸ್ತೀವಿ. ಅಲ್ಲಿ ಹಿಂದ್ಗಡೆ ಎತ್ತಿನ ಬಂಡಿ ಇದೆ, ಎಳವಾರ ಬರುತ್ತೆ, ಅದನ್ನು ಸಹ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ನಮ್ಮ ಮನೆ ಮುಂದೆ ಕುಂಟ ಆಗ್ತಾ ಇದ್ದಾರೆ. ಸೊ ಇದು ಮೊದಲು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ರು. ಅಂದ್ರೆ ಏನಂತ ಕುಂಟ ಎಲ್ಲ ಹಾಕ್ತಾರೆ ಅಂತಾರಲ್ಲ, ಈ ತರ ಕುಣಿಸೋರ್ನೆಲ್ಲ ಕರೆಸ್ತಾರೆ, ಆ ಥರದವ್ರನ್ನ ಕುಣಿಸೋರ್ನೆಲ್ಲ ಕರೆಸ್ತಾ ಇದ್ರು. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗೋಗಿದೆ. ಮೊದ್ಲಿನ ತರ ಹಬ್ಬನೇ ಬೇರೆ ತರ ಇತ್ತು. ಆಗಿನ ಕಾಲದಲ್ಲಿ ಹಬ್ಬ ಅಂದ್ರೆ ಸಾಕು, ಏನೋ ಒಂಥರ ಖುಷಿ. ನಮ್ಗೆ ಈ ಮಾರಿ ಹಬ್ಬ ಅನ್ನೋದು ಗೊತ್ತಿರ್ಲಿಲ್ಲ. ಈಗ ಒಂದು 3 years ಇಂದ ಮಾಡ್ತಾ ಇದ್ದಾರೆ. ಮೊದಲು ನಮ್ಗೆ ಮಾರಿ ಹಬ್ಬ ಅಂತ ಮಾಡ್ತಾ ಇರ್ಲಿಲ್ವಂತೆ. ತುಂಬಾ ವರ್ಷ ಆದ್ಮೇಲೆ ಇದು ಮಾರಿ ಹಬ್ಬ ಅಂತ ಮಾಡ್ತಾ ಇರೋದು. ಸೊ ಇವಾಗ ನಮ್ಮೂರ್ ಸೈಡ್ ಅಲ್ಲಿ ಇವಾಗ 2 ವರ್ಷಕ್ಕೆ ಇವಾಗ ಮಾಡ್ತಾ ಇರೋದು ಇದು ಮಾರಿ ಹಬ್ಬ. ಸೊ ನಮ್ ಕಡೆಯಿಂದ ನಾಳೆ ಬುಧವಾರ ತಂಪು ಎತ್ಕೋಗ್ಬೇಕು. ತಂಪು ಮತ್ತೆ ಏನಂತಾರೆ ಅಕ್ಕಿದು ತಂಬಿಟ್ಟು ಅಂತ ಮಾಡ್ತಾರೆ ಗೊತ್ತಾ. ಸೊ ಅದನ್ನ ನಾಳೆ ತಗೊಂಡೋಗ್ಬೇಕು. ಅದಕ್ಕೆ ನಾವಿವಾಗ ದೀಪಕ್ಕೆ ಹೂವೆಲ್ಲ ಸುತ್ತಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ಇವಾಗ ನಮ್ಮ ಮನೆ ಮುಂದೆ ದೇವ್ರು ಬಂದಿರೋದ್ರಿಂದ ಇವಾಗ ಪೂಜೆ ಕೊಟ್ಟು ಅಂದ್ರೆ ನಿರ್ವಿಘ್ನ ಏನು ಇಲ್ಲದೆ ಒಳ್ಳೇದಾಗ್ಲಿ, ಎಲ್ಲ ಒಳ್ಳೆ ಕಾರ್ಯ ಚೆನ್ನಾಗಾಗ್ಲಿ ಅಂದ್ಬಿಟ್ಟು ನಾಳೆ ಪೊಂಗಲ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾಳೆ ಒಬ್ಬಟ್ಟು, ಇವಾಗ ನೆಂಟ್ರಸ್ಟ್ ಬರ್ತಾರಲ್ಲ, ಸೊ ನಾಳೆ ಸ್ವೀಟ್ ಮಾಡೋದು. ನೆಕ್ಸ್ಟ್ ಗುರುವಾರ ಖಾರ ಇದೆ. ಸೊ ಅದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು. ಆವಾಗ ಈ ತರ ಕುಂತ ನೋಡೋದೇ ಒಂಥರ ಖುಷಿ ಇತ್ತು ನಮ್ಗೆ. ಅವಾಗ ಒಂದು ಚಿಕ್ಕ ಏಜಲ್ಲಿ ಅವಾಗ ಅದೆಲ್ಲ ನೆನಪಿದೆ ನನಗೆ. ಅವಾಗ ನಮ್ ಸೈಡ್ ಮಾರಿಹಬ್ಬ ನನ್ಗೆ ಗೊತ್ತಿಲ್ಲ. ಅದು ಈ ಯುಗಾದಿ ಟೈಮ್, ದಸರಾ ಆಯುಧ ಪೂಜೆ ಟೈಮಲ್ಲಿ ಈ ತರ ಮನೆ ಈ ಎಲ್ಲ ಊರು ಸೇರಿ ದೇವ್ರು ಹಬ್ಬ ಮಾಡ್ತಾರೆ. ಸೊ ಅದೇ ತರ ಎಲ್ಲ ಮಾಡ್ತಾ ಇದ್ರಿ. ಕುಂತ ಹಾಕೋದು, ಕೇಳಿಯೋದು, ಮತ್ತೆ ಟಮಟೆ ಹೊಡಿಯೋದು, ಅದೆಲ್ಲ ಒಂಥರ ಏನೋ ಚಂದ ಇತ್ತು ಅವಾಗ. ಈಗ ಎಲ್ಲ ಏನಾಗ್ತದೆ, ಜನರೇಷನ್ ಯಾವ ತರ ಚೇಂಜ್ ಆಗ್ತಿದೆ, ಹಾಗೆ ಮನುಷ್ಯರು ಕೂಡ ಚೇಂಜ್ ಆಗ್ತಾ ಇದ್ದಾರೆ. ಅದ್ರ ಕಡೆ ಇಂಟ್ರೆಸ್ಟ್ ಎಲ್ಲ ಹೋಗ್ತಾ ಇದೆ. ಸೊ ಇವಾಗ ಹಂಗೇನೆ ಕೂಡ ಇದು ಸ್ವಲ್ಪ ಹಬ್ಬ ಈ ಊರುಗಳಲ್ಲಿ ಸ್ವಲ್ಪ ಈ ತರ ಕುಂಟ ಹಾಕೋದೆಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಮೊದ್ಲೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸೊ ನಾನು ಕೂಡ ಇವಾಗ ಸಣ್ಣ ಪುಟ್ಟ ಒಂದೊಂದು ಕ್ಲಿಪ್ ತಗೋತಾ ಇದ್ದೀನಿ. ಸೊ ಗೈಸ್, ನಿಮ್ಗೆ ಆಗ್ಲೇ ಹೇಳಿದ್ದೆ ಅಲ್ವಾ ನಾನು ಎಳವಾರ ಅಂತ. ಸೊ ಇದೇ ನೋಡಿ ಎಳವಾರ ಅಂತ ಅನ್ನೋದು. ಸೊ ಇದಕ್ಕೆ ಏನೇನ್ ಅಂತಾರೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಗೊತ್ತಿದೆ ಅಷ್ಟು ನಾನು ಹೇಳಕ್ ಹೋಗ್ತೀನಿ. ಯಾಕಂದ್ರೆ ನಾನೊಂದು ಹೇಳೋದು, ನೀವೊಂದು ತಿಳ್ಕೊಳ್ಳೋದು, ಅದು ಮತ್ತೆ ಏನೇನೋ ಆಗೋದು ನನಗೆ ಇಷ್ಟ ಆಗಲ್ಲ. ಸೊ ನನ್ಗೆ ಗೊತ್ತಿರೋಷ್ಟು ಹೇಳ್ತೀನಿ. ಸೊ ಇದು ನೋಡಿ ಹಸು ಇದನ್ನ ಎತ್ತಿನ ಬಡಿ ಅಲ್ವಾ. ಸೊ ನಿಮ್ ಕಡೆ ಅಂತ ಗೊತ್ತಿಲ್ಲ. ಎತ್ತಿನ ಬಡಿ, ಎತ್ತಿನ ಗಾಡಿ ಅಂತ ಅಂತೀವಿ. ಸೊ ಇದಕ್ಕೆ ಇದ್ರದ್ದು ನೋಡಿ, ಒಂದೊಂದು ಊರ್ದು ಎತ್ತಿನ ಬಂಡಿ ಬಂದಿದೆ, ಅದ್ರದ್ದು ಪೂಜೆ ಕೊಡ್ತಾ ಇದೀವಿ ಇವಾಗ. ಅದಕ್ಕೆ ದೇವ್ರು ಹಸುಗೆಲ್ಲ ಅಂದ್ರೆ ಪಾದ ಎಲ್ಲ ತೊಳೆದು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಸೊ ಹಾಗೆ ಇವಾಗ ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ಫಸ್ಟ್ ಪೂಜೆ ಮಾರಮ್ಮಂಗ್ ಕೊಟ್ಟಾಯ್ತಲ್ವಾ. ಇವಾಗ ಸೆಕೆಂಡ್ ಪೂಜೆ ಇವಾಗ ಹಸುಗಳಿಗೆ ಪೂಜೆ ಮಾಡ್ತಾ ಇದೀವಿ. ಯಾಕಂದ್ರೆ ಚೆನ್ನಾಗಿ ಎಲ್ಲ ನಿರ್ವಿಘ್ನ ಏನು ಇಲ್ದಂಗೆ ಚೆನ್ನಾಗಿ ಪೂಜೆ ಎಲ್ಲ ನಡ್ಸ್ಕೊ ಬರ್ಲಿ ಅಂತ, ಚೆನ್ನಾಗಿ ಪೂಜೆ ಎಲ್ಲ ಅಂದ್ಬಿಟ್ಟು ಒಂದೊಳ್ಳೆ ಮನಸ್ಸಿಂದ ಪೂಜೆ ಮಾಡೋದು. ವರ್ಷ ಇದೇ ತರ ಚೆನ್ನಾಗಾಗ್ಲಿ, ವರ್ಷ ಹಬ್ಬ ಮಾಡ್ತೀವಲ್ಲ, ಏನೊಂದು ಗಲಾಟೆ ಏನೋ ಇಲ್ದಂಗೆ ವರ್ಷ ಪೂಜೆ ಇದೇ ತರ ಚೆನ್ನಾಗಾಗ್ಲಿ ಅಂದ್ಬಿಟ್ಟು ಒಂದೊಳ್ಳೆ ಮನಸ್ಸಿಂದ ಪೂಜೆ ಮಾಡಿ ಕಳಿಸ್ಬೇಕು. ಸೊ ಎಲ್ಲಾ ಊರ್ದು ಎತ್ತಿನ ಗಾಡಿ ಬಂದಿದೆ. ನಮ್ಮ ಒಂದೇ ಊರ್ದು ಅಂತ ಇಲ್ಲ, ಇದು ಎತ್ತಿನ ಗಾಡಿ ಒಂದೊಂದು ಎಷ್ಟು ಊರು ಇದೆಯೋ ಅಷ್ಟು ಒಂದೊಂದು ಊರ್ದು ಎತ್ತಿನ ಗಾಡಿ ಜೊತೆ ಅದ್ರದ್ದು ಮೆರವಣಿಗೆ ನಡ್ಕೊ ಬರ್ತಾ ಇದೆ. ಫಸ್ಟ್ ನಮ್ಮೂರ್ಗೆನೆ ಮೆರವಣಿಗೆ ಬಂದಿದೆ. ಇಲ್ಲಿಂದ ನೆಕ್ಸ್ಟ್ ಆಮೇಲೆ ಎಲ್ಲ ಊರಿಗೂ ಹೋಗುತ್ತೆ. ಸೊ ಇವಾಗ ನಾವೆಲ್ಲ ಪೂಜೆ ಮಾಡ್ತಾ ಇದೀವಿ. ನಮ್ಮ ಅಕ್ಕ ಕೈಗೆ ಕ್ಯಾಮ್ರಾ ಕೊಟ್ಟಿದ್ದೀನಿ, ಪೂಜೆ ಅಂದ್ರೆ ವಿಡಿಯೋ ಮಾಡ್ಕೊ ಅಂತ. ಯಾಕಂದ್ರೆ ನಮ್ಮ ಅಕ್ಕ ಬರೋಂಗಿರ್ಲಿಲ್ಲ. ಸೊ ಹಾಗಾಗಿ ಸರಿ ನೀನೇ ವಿಡಿಯೋ ಮಾಡ್ಕೊ, ಒಂದು ಸಣ್ಣ ಕ್ಯಾಪ್ಚರ್ ತಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ವಿಡಿಯೋ ಮಾಡಿಲ್ಲ. ಯಾಕಂದ್ರೆ ನಿಮ್ಗೂ ಬೋರ್ ಆಗ್ಬಾರ್ದಲ್ಲ, ಹಾಗಾಗಿ ನಾನು ನಮ್ಮ ಅಕ್ಕ ಕೈಗೆ ಕ್ಯಾಮ್ರಾ ಕೊಟ್ಟಿದ್ದೀನಿ.
ಹೋಗಮ್ಮ ಬೇಗ ಬೇಡ ಬೇಡ ಬಿಡು ಬಿಡು ಹೋಗ್ ಮಾಡಕ್ ಪೂಜೆ ಮಾಡಕ್ ಬನ್ನಿ 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 ನಾವು ಹೂವ ಕಟ್ಟೋಣ ಬನ್ನಿ ಗೈಸ್ ಇವಾಗ ಪೂಜೆ ಎಲ್ಲ ಮಾಡಿದ್ರಾಯ್ತು ಇವಾಗ ಹೂವ ಕಟ್ಟಕ್ ಹೋಗ್ತಾ ಇದೀವಿ ಹೂವ ಸುತ್ತೋದು ಬನ್ನಿ ನಗೀತಾಳೆ ಮಂಜೀವ ಬನ್ನಿ ಬೇಗ ಮಾಡ್ತೀನಿ ಜನ ಕಟ್ಕೊಂಡು ನೋಳೆ ಹೋಗಿದ್ಲು ಏನಪ್ಪ ಅವಾಗ ಇನ್ನೇನ್ ಕಂಟೆಂಟ್ ಬೇಡವಾ ಕಂಟೆಂಟ್ ವಿಡಿಯೋಸ್ ಬೇಕು ಸೊ ಗೈಸ್ ಇವಾಗ ಪೂಜೆ ಎಲ್ಲ ಮುಗ್ದಾಯ್ತು ನಾವು ದೀಪಕ್ಕೆ ಹೂವ ಸುತ್ತಾ ಇದೀವಿ ಅರ್ಧಂಬರ್ಧ ಸುತ್ಬಿಟ್ಟು ಹೋದ್ವಿ ಸೊ ಇವಾಗ ಹೂವ ಸುತ್ತೋ ಕಾರ್ಯಕ್ರಮ ಬನ್ನಿ ಸುತ್ತುವ ಟೈಮ್ ಎಷ್ಟು ಗೊತ್ತಾ ಗೈಸ್ ಇಷ್ಟು ಸುತ್ತಿಟ್ಟಿಬಿಟ್ಟು ಹೋಗಿದ್ದೆ ನೋಡಿ ಈ ತರ ಸುತ್ತಬೇಕು ಅದು ನನ್ನ ವಿಡಿಯೋ ರನ್ ಆಗ್ತಾ ಇದೆ ನೀನ್ ಸುಮ್ಮನೆ ವಿಡಿಯೋ ಮಾಡು ಅದು ದೂರದಿಂದ ಹೋಗ್ಬೇಡ ಹತ್ತಿರದಿಂದ ಹೋಗ್ಬೇಕು ಸಾಕ ಇದು ಸುತ್ತೋದ್ ಬೇಡವಾ ಸುತ್ತೋದನ್ನ ತಗೋ ಜಾತ್ರೆ ಎಲ್ಲ ಕಾಣಿಸ್ತೈತೆ ಕಣೆ ಜಾತ್ರೆ ಕಾಣಿಸ್ತದೆ ವಿಡಿಯೋ ಮಾಡಕ್ ಕಷ್ಟ ಅಂತೆ ಕೊಡಿ ಓಕೆ ಓಕೆ ಗೈಸ್ ಗೈಸ್ ಎಲ್ಲ ಹೂವ ಕಟ್ತಾ ಇದಾರೆ ಒಬ್ಬೊಬ್ರು ಒಂದೊಂದ್ ಕೆಲಸ ಮಾಡ್ತಾ ಇದ್ದಾರೆ ಕಾಮೆಂಟ್ರಿ ಕೊಡ್ತಾ ಇದಾರೆ ಗೈಸ್ ಕಾಮೆಂಟ್ರಿ ಏನು ಮಾಡಿಲ್ಲ ಗೈಸ್ ಹೂವ ಕಟ್ತಾ ಇದೀವಿ ನೋಡಿ ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ ನಮ್ಗೆ ಈಗ ಟೈಮ್ ಬಂದು 10:15 ಹಾ ಟೈಮ್ 10:15 ಹಾ ನೋಡಿ ಗೈಸ್ 10:15 ಕರೆಕ್ಟ್ ಆಗಿ ಅವ್ರು ಡೈಲಾಗ್ ಅವಾಗ ಡೈಲಾಗ್ ಬಿಡ್ತಾ ಇದಾರೆ ಗೈಸ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ ಇವರು ಗೈಸ್ ಎಲ್ಲ ಹೂವ ಕಟ್ತಾ ಇದೀವಿ ಒಬ್ಬೊಬ್ರು ಒಂದೊಂದ್ರಲ್ಲಿ ಬಿಸಿ ಇದಾರೆ ಇವ್ರು ನಮ್ಮ ಅಕ್ಕ ಕನಕಾಂಬ್ರ ದಿನ ಕಟ್ತಾ ಇದ್ದಾಳೆ ನಮ್ಮ ಅಜ್ಜಿ ಮೆಹಂದಿ ಬಿಡಿಸ್ಕೊತಾ ಇದಾರೆ ಸೊ ಅಲ್ಲೂ ಹೂವ ಕಟ್ತಾ ಇದಾರೆ ಅಲ್ಲೊಬ್ರು ಸೊ ನಮ್ಮ ಅಕ್ಕನು ಹೂವ ಸುತ್ತಾ ಇದ್ದಾಳೆ ನೋಡಿ ಅಲ್ಲಿ ಹೂವ ಬಿಡಿಸ್ತಾ ಇದ್ದಾರೆ ನಮ್ ದೊಡ್ಡಮ್ಮ ನೀನ್ ನಾನ್ ನೋಡ್ಕೊಂಡು ನಿನ್ನ ಅಮ್ಮನ ಹೂವ ಸುತ್ತಾ ಇದ್ದಾರೆ ಗೈಸ್ ನೋಡಿ ಕಾಡ್ಗೋಯ್ತಾರೆ ಇವಾಗ ಇವ್ರು ಹೂವ ಬಿಡಿಸ್ತಾ ಇದ್ದಾರೆ ನಾನು ಹೂವ ಸುತ್ತಾ ಇದ್ದೀನಿ ಸೊ ಇದನ್ನ ಫಿನಿಶಿಂಗ್ ಮಾಡಿ ನಿಮ್ಗೆ ತೋರಿಸ್ತೀವಿ ಸೊ ಗೈಸ್ ಇವ್ರನ್ನ ನೋಡ್ಬಿಟ್ಟು ನೀವೇನೋ ಅನ್ಕೋಬೇಡಿ ಇವರು ಸ್ವಲ್ಪ ಟಾನಿಕ್ ತಗೊಂಡಿದ್ರು ಹಾಗಾಗಿ ಈ ತರ ಎಲ್ಲ ಆಡ್ತಾ ಇದ್ರು ನಾವೆಲ್ಲ ಅವ್ರನ್ನ ರೇಗಿಸ್ಕೊಂಡು ಹೂವ ಸುತ್ತಾ ಇದ್ವಿ ಯಾಕಂದ್ರೆ ನಮಗೂ ಟೈಮ್ ಪಾಸ್ ಆಗ್ಬೇಕಿತ್ತು ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರು ಏನ್ ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ನಾವ್ ಏನ್ ಹೇಳ್ತಿದೀವೋ ಅದಕ್ಕೆ ನಾನು ಬಬ್ರು ವಾಹನ ಡೈಲಾಗ್ ಕೇಳಿದ್ರೆ ಶನಿ ಮಹಾತ್ಮ ಡೈಲಾಗ್ ಕೇಳ್ತಾ ಇದೆಯಲ್ಲ ಬಬ್ರು ವಾಹನದು ಬಬ್ರು ವಾಹನ ಡೈಲಾಗ್ ಒಂದು ಬೇಕು
ನಾಲಿಗೆ ಯಮನಾದ